ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಲಿಪಿಕ ನೌಕರರ, ವಾಹನ ಚಾಲಕರ ಮತ್ತು ಗ್ರೂಪ್ ಡಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಬೀದರ್ ವತಿಯಿಂದ 2025ರಿಂದ 29ರ ಅವಧಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ, ರಾಜ್ಯ ಸಂಘದ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ನಿವೃತ್ತ ಬೋಧಕೇತರ ನೌಕರರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಲಿಪಿಕ ನೌಕರರ, ವಾಹನ ಚಾಲಕರ ಮತ್ತು ಗ್ರೂಪ್ ಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ನವೀನ್ ಎಸ್ಆರ್ ಅವರು ಮಾತನಾಡಿದರು. ಇವತ್ತು ಸಂಘ ಬಲವಾಗಿ ನಿಂತಿದೆ ಅಂದರೆ ಅದಕ್ಕೆ ನೀವೆಲ್ಲರೂ ಕಾರಣೀಕರ್ತರಾಗಿದ್ದೀರಿ ಎಂದರು. ಮೊದಲು ನಾವೆಲ್ಲರೂ ಭ್ರಷ್ಟಾಚಾರ ವಿರೋಧಿಸೋಣ ಎಂದು ಈ ಮೂಲಕ ಕರೆ ನೀಡಿದರು. ಯಾರೂ ಕೂಡ ಲಂಚ ಕೊಡದೆ ಹಾಗೂ ಲಂಚ ಪಡೆಯದೆ ಪ್ರಾಮಾಣಿಕವಾಗಿ ಸರ್ಕಾರಿ ಕೆಲಸವನ್ನ ದೇವರ ಕೆಲಸ ಎಂದು ಜವಾಬ್ದಾರಿಯುತವಾಗಿ ಮಾಡೋಣ ಎಂದು ಎಲ್ಲರಿಗೂ ಸಲಹೆ ನೀಡಿದರು. ನಾವು ನಿಯತ್ತಿನಿಂದ ಮಾಡಿದ ಕೆಲಸ ನಮಗೆ ಪ್ರತಿಫಲ ರೂಪದಲ್ಲಿ ಬಂದೇ ಬರ್ತದೆ ಎಂದ ಅವರು, ಎಷ್ಟೋ ಜನ ಡಬಲ್ ಡಿಗ್ರಿ ಮಾಡಿದ್ರು ಅನಿವಾರ್ಯ ಕಾರಣಗಳಿಂದ ಕೆಳ ಹಂತದ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವೃತ್ತಿಯಿಂದಲ್ಲ, ನಾವೆಲ್ಲರೂ ಬದಲಾಗಿ ಪ್ರವೃತ್ತಿಯಿಂದ ಗುರುತಿಸಿಕೊಳ್ಳೋಣ ಎಂದು ತಿಳಿಸಿದರು. ಲಿಪಿಕ ನೌಕರರ, ವಾಹನ ಚಾಲಕರ ಮತ್ತು ಗ್ರೂಪ್ ಡಿ ನೌಕರರ ಬೇಡಿಕೆಯ ಬಗ್ಗೆ ಇದೇ ವೇಳೆ ಮಾತನಾಡಿ ಬೆಳಕಿಗೆ ತಂದರು. ಕಾರ್ಯಕ್ರಮ ಉದ್ದೇಶಿಸಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಎಚ್.ಜಿ. ಸುರೇಶ್ ಅವರು ಮಾತನಾಡಿ, ಸಂಘ ಸಂಘಟನೆ ಒಬ್ಬರಿಂದ ಮಾತ್ರ ಸಾಧ್ಯವಿಲ್ಲ. ನಿಮ್ಮೆಲ್ಲರ ಸಹಕಾರ ಬೆಂಬಲ ಇದ್ದಾಗ ಮಾತ್ರ ಸಾಧ್ಯ. ಎಷ್ಟೋ ಜನ ನೌಕರರು ಮಾನಸಿಕವಾಗಿ ಕೆಲಸದ ಒತ್ತಡದಿಂದ ಬಳಲ್ತಾ ಇರ್ತಾರೆ. ಮೇಲಾಧಿಕಾರಿನೋ ಇನ್ಯಾವುದೋ ಕಾರಣಕ್ಕೋ 108 ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಸಂಘದಿಂದ ಮಾತ್ರ ಇಂತಹ ಎಲ್ಲ ಒತ್ತಡ, ಟಾರ್ಚರ್ಗಳನ್ನು ಎದುರಿಸಲು ಸಾಧ್ಯವಾಗಿದೆ. ಎಷ್ಟೋ ಮೇಲಾಧಿಕಾರಿಗಳು ಕೆಳವರ್ಗದ ನೌಕರರನ್ನ ಬಹಳ ಹೀನಾಯವಾಗಿ ದುಡಿಸಿಕೊಳ್ತಾರೆ. ಇದೆಲ್ಲದಕ್ಕೂ ಧ್ವನಿ ಎತ್ತಲು ಅಥವಾ ಬೆಂಬಲವಾಗಿ ನಿಲ್ಲಲು ಸಂಘದ ಅವಶ್ಯಕತೆ ಇದ್ದೇ ಇರ್ತದೆ. ನಾನು ಕೂಡ ಇಂತಹ ಒತ್ತಡಕ್ಕೆ ಒಳಗಾಗಿದ್ದೇನೆ. ಆವಾಗಿನಿಂದ ನಾನು ದೃಢ ನಿರ್ಧಾರ ಮಾಡಿದ್ದು ನನ್ನ ಕೆಳವರ್ಗದ ನೌಕರರನ್ನ ಕೂಡ ನಾನು ಗೌರವಯುತವಾಗಿ ಕಾಣುವುದಾಗಿ ಎಂದರು. ಇನ್ನು ಮುಖ್ಯವಾಗಿ ನಮ್ಮ ಆಗು ಹೋಗುಗಳನ್ನು, ಬೇಕು ಬೇಡಗಳ ಬಗ್ಗೆ, ನಮ್ಮ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲು ಸರ್ಕಾರದ ಗಮನಕ್ಕೆ ತರಲು ಸಂಘ ಬೇಕೇ ಬೇಕು ಎಂದು ತಿಳಿಸಿದರು. ಇದೇ ವೇಳೆ ಅಧ್ಯಕ್ಷತೆ ವಹಿಸಿ ಬಸವರಾಜ ಜಕ್ಕ ಅವರು ಮಾತನಾಡಿ, ಸಂಘವನ್ನು ಬಲಪಡಿಸಲು ಜಿಲ್ಲೆಯಿಂದ ರಾಜ್ಯಮಟ್ಟದವರೆಗೂ ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನ ಪಡಲಾಗ್ತಾ ಇದೆ. ನನಗೆ ನೀಡಿದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸುತ್ತೇನೆ ಎಂದ ಅವರು, ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ 6 ಜನ ಜಿಲ್ಲಾ ಸಂಘದ ಪದಾಧಿಕಾರಿಗಳನ್ನು, 7 ಜನ ನಾಮನಿರ್ದೇಶಿತ ಪದಾಧಿಕಾರಿಗಳು ಸೇರಿದಂತೆ 5 ತಾಲೂಕಿನಲ್ಲಿ ಪದಾಧಿಕಾರಿಗಳ ಸಂಘ ರಚಿಸಲಾಗಿದೆ. ಜೊತೆಗೆ ಬೇದನಲ್ಲಿ ವಿಶೇಷ ಘಟಕ ರಚನೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮ ಉದ್ದೇಶಿಸಿ ಡಯಟ್ ಪ್ರಾಂಶುಪಾಲರು ಹಾಗೂ ಉಪನಿರ್ದೇಶಕರಾಗಿರುವ ಗುರು ಪ್ರಸಾದ್ ಅವರು, ರಾಜ್ಯ ಗೌರವ ಅಧ್ಯಕ್ಷರಾದ ದೇವರಾಜ್ ಜಿ ಅವರು ಹಾಗೂ ಜಿಲ್ಲಾ ಗೌರವ ಅಧ್ಯಕ್ಷರಾಗಿರುವ ಪ್ರಕಾಶ್ ಟಾಳಿ ಅವರು ಮಾತನಾಡಿದರು. ಜೊತೆಗೆ ಬಾಲ್ಕೆ ಶಿಕ್ಷಣಾಧಿಕಾರಿಗಳಾದ ಸಿ.ಜಿ. ಹಳ್ಳದವರು ಕೂಡ ಮಾತನಾಡಿದರು. ವೇದಿಕೆಯ ಮೇಲೆ ವೆಂಕಟೇಶ್ ಗೂಡಾಳ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಹುಮ್ನಾಬಾದ್, ಬಿ.ಜೆ. ರಂಗೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಔರಾದ್, ಬಸವಂತರಾಯ್ ಜಿಡ್ಡೆ, ಶಿಕ್ಷಣಾಧಿಕಾರಿಗಳು ಅಕ್ಷರ ದಾಸೋಹ, ಜಿಲ್ಲಾ ಪಂಚಾಯತ್ ಬೀದರ್, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಶಿಕ್ಷಣಾಧಿಕಾರಿಗಳಾದ ಓಂಕಾರ್ ಶಿವರಾಯ್, ಸಂಗ್ರಾಮಪ್ಪ ಬಂಡಾಳೆ, ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿಗಳು, ಸಮಗ್ರ ಶಿಕ್ಷಣ ಕರ್ನಾಟಕ ಬೀದರ್. ವೇದಿಕೆ ಮೇಲೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಪೃಥ್ವಿ ಕುಮಾರ್ ಟಿ, ರಾಜ್ಯ ಉಪಾಧ್ಯಕ್ಷರಾದ ಆದೆಪ್ಪ ಬಾಗ್ಲಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ್ ಕೆಬಿ, ಸಹ ಕಾರ್ಯದರ್ಶಿ ಸುಬ್ರಹ್ಮಣ್ಯಂ ಜಾಧವ್, ಕಾಮರೆಡ್ಡಿ, ಕಲಬುರಗಿ ವಿಭಾಗದ ಜಿಲ್ಲಾಧ್ಯಕ್ಷರಾದ ಮಲ್ಲಿನಾಥ್ ಮಂಗಲ್ಗಿ, ರಾಯಚೂರು ವಿಭಾಗದ ಜಿಲ್ಲಾಧ್ಯಕ್ಷರಾದ ಇಮ್ಯಾನುವೆಲ್, ಬಾಲ್ಕಿ ವಿಭಾಗದ ಪತ್ರಾಂಕಿತ ವ್ಯವಸ್ಥಾಪಕರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಶಿವಕುಮಾರ್ ಫುಲಾರಿ, ಔರಾದ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಗುರು ಸಿದ್ದಪ್ಪ, ಬಸವ ಕಲ್ಯಾಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗಳ ಪತ್ರಾಂಕಿತ ವ್ಯವಸ್ಥಾಪಕರಾದ ಶರಣಬಸಪ್ಪ ಸೇರಿದಂತೆ ಇನ್ನಿತರರು ಇದ್ದರು. ಇದೇ ಕಾರ್ಯಕ್ರಮದಲ್ಲಿ ಜಿಲ್ಲಾ ಘಟಕ, ವಿಶೇಷ ಘಟಕ, ತಾಲೂಕು ಘಟಕ ಸೇರಿದಂತೆ ನಾಮ ನಿರ್ದೇಶಿತ ಎಲ್ಲ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಂಘಟನೆ ವಿಚಾರವಾಗಿ ಸಾಕಷ್ಟು ಮಾತಾಡಿದ್ರು. 1982ರಿಂದ ನಮ್ಮ ಶಾಲಾ ಶಿಕ್ಷಣ ಏನ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇತ್ತು, 82ರಿಂದನೇ ಸಂಘಟನೆ ಶುರುವಾಗಿದ್ದು ತೆವಳ್ತಾ, ಸಾಕ್ತಾ, ಕುಂಟತಾ ಇಲ್ಲಿವರೆಗೆ ಬಂದಿದೆ. ಇದಕ್ಕೆಲ್ಲ ಕಾರಣ ಇವತ್ತು ಇಷ್ಟರ ಮಟ್ಟಿಗೆ ಸಂಘಟನೆ ಆಗೋದಕ್ಕೆ ನಮ್ಮ ಸಂಘಟನಾ ಮನೋಭಾವ ಕೊಡ್ತಾ ಇತ್ತು. ಯಾಕೆ ಅಂತಂದ್ರೆ, ನಾವು ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಕಂಡರ್ ಗಾಜಿನ ಮನೆ ಕಲ್ಲೊಡಿ ಅಂತವ್ರು ಯಾರಿದೀವಿ ಅಂತಂದ್ರೆ ಲಿಪಿಕ ನೌಕರರು. ನಾನು ಡಿಡಿಪಿ ಸಾಹೇಬ್ರ ಜೊತೆ ಕೂತಾಗ ಮಾತಾಡ್ತಾ ಇದ್ದೆ, ಇವತ್ತು RTI ಕಾರ್ಯಕರ್ತರು ಅಥವಾ ಯಾರೆಲ್ಲ ಹೆಚ್ಚಾಗಿದ್ದಾರೆ, ಪೇಪರ್ನವ್ರು ಹೆಚ್ಚಾಗಿದ್ದಾರೆ ಅಂದ್ರೆ ಅಧಿಕಾರಿಗಳ ಜೊತೆಗೂ ತಗಲಾಕೊಂಡು ನಮ್ಮವ್ರನ್ನ ತಗಲಾಕಂತ ಬುದ್ಧಿ ನಮ್ಮ ನೌಕರರಿಗೆ.
ನಾನು ನೇರವಾಗಿ ಮಾತಾಡ್ತೀನಿ ಮತ್ತೆ ನಿಷ್ಠವಾಗಿ ಮಾತಾಡ್ತೀನಿ. ಯಾರಿಗ್ ಬೇಕಾದ್ರೂ ಹರ್ಟ್ ಆಗ್ಬಹುದು. ಹರ್ಟ್ ಆಗೋ ಒಬ್ಬ ವ್ಯಕ್ತಿಯಿಂದ ಎಲ್ಲೋ ಹೈಸ್ಕೂಲಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಗ್ರೂಪ್ ಡಿ ನೌಕರನಿಗೂ ಕೂಡ ನುಕ್ಸಾನ ಆಗ್ಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾನು ನೇರವಾಗಿ ಮಾತಾಡ್ತೀನಿ. ಮತ್ತೆ ನಾನು ಕೂಡ ಮಾಜಿ ಯೋಧ, ಕಾರಣಾಂತರಗಳಿಂದ ಬಿಟ್ಟು ಬಂದೆ. ಈಗ ಡಿಡಿಪಿ ಸಾಹೇಬ್ರು ಹೇಳ್ತಾ ಇದ್ರು, ನನ್ಗೆ ಅವ್ರು ನೋಡಿ ಖುಷಿ ಆಯ್ತು. ನಾನು 45ರಿಂದ 50 ವರ್ಷದ ಆಜುಬಾಜು ಅನ್ಕೊಂಡಿದ್ದೆ, ಜೂನ್ ತಿಂಗಳಿಗೆ ರಿಟೈರ್ಡ್ ಆಗ್ತಾರಂತೆ. ಆಶ್ಚರ್ಯ ಅಂದ್ರೆ ಅವ್ರ ವಯಸ್ಸಿಗೂ ಅವ್ರ ಇರೋದಕ್ಕೂ ವ್ಯತ್ಯಾಸನೇ ಇಲ್ಲ. ನಮ್ಮನ್ನು ನೋಡಿದ್ರು 50 ವರ್ಷ ಆಗಿದೆಯೇನೋ ಅಂತ ನಿಮ್ಗೆ ಅನ್ನಿಸ್ತದೆ, ಬಟ್ ಅವರು ನಾನು 48ರಿಂದ 50 ಇರ್ಬೋದು ಅನ್ಕೊಂಡೆ. ಯಾರು ಪ್ರಾಮಾಣಿಕವಾಗಿರ್ತಾರೆ ಅವರಿಗೆ ದೇವರ ಆಯುರಾರೋಗ್ಯನ ಕೊಟ್ಟೇ ಕೊಡ್ತಾನೆ, ಅದ್ರಲ್ಲಿ ಎರಡು ಮಾತಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕರ್ಮಣ್ಯವಾಧಿಕಾರತೆ ಕದಾಚನ ಮಾಫಲೇಶು ಅಂತ. ಕೆಲಸಗಳನ್ನ ನಾವು ಮಾಡ್ಬೇಕು, ಫಲನ ದೇವರಿಗೆ ಬಿಡಬೇಕು. ತಂತಾನಾಗೆ ಫಲ ಸಿಕ್ಕೇ ಸಿಗ್ತದೆ. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವರಿಗೆ ಅವ್ರದೇ ಆದಂತ ಪ್ರಾಮಾಣಿಕವಾದ ಫಲ ಸಿಕ್ಕೇ ಸಿಗ್ತದೆ. ಅದಕ್ಕೆ ನಾನು ಕೂಡ ಕಾರಣ. ನಾನು ಒಬ್ಬ ನಿಜವಾದ ಅಂದ್ರೆ ಫಲಾನುಭವಿ ಅಂದ್ರೆ ತಪ್ಪಾಗಲ್ಲ. ಸಂಘಟನೆ ವಿಚಾರದಲ್ಲಿ 2008ರಲ್ಲಿ ನಿಮ್ಮಲ್ಲಿ ಬೀದರ್ ಜಿಲ್ಲೆ ಜಿ ಆದಂತ ಮೊಮೀನ್ ಅಂತನವರು ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಅಂದ್ರೆ ಕಲಬುರಗಿ ಆಯುಕ್ತಾಲಯ ವ್ಯಾಪ್ತಿನಲ್ಲಿ ರಿಜಿಸ್ಟರ್ ಆಗ್ತದೆ. ತದನಂತರ ಶಿವಲಿಂಗಪ್ಪ ಹಿರೇಮನಿಯವರನ್ನ ಸಂಘದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ 2008ರಲ್ಲಿ ನೋಂದಣಿ ಮಾಡ್ತಾರೆ. ಅದು ಮುಂದುವರಿತಾ 2016-17 ಒಂದು 20 ಸುಮಾರಿಗೆ ನಮ್ಮ ಮಲ್ಲಿನಾಥ್ ಮಂಗಳಗಿ ಸರ್ ಅವರೆಲ್ಲ ಕೇಂದ್ರ ಸಂಘದ ಜೊತೆಗೆ ವಿಲೀನ ಮಾಡ್ತೀವಿ, ನಾವು ನಿಮ್ ಜೊತೆಗೆ ಸೇರ್ಕೊಳ್ತೀವಿ ಅಂತ ಪತ್ರನೂ ಬರೆದು ವಿಲೀನನು ಮಾಡ್ಕೊಳ್ತಾರೆ. ಬಟ್ ಕೇಂದ್ರ ಸಂಘ, ನಾನು ಮೊದಲೇ ಹೇಳಿದೆ, ಬೆಂಗಳೂರು ಇವತ್ತು ಚುನಾವಣೆ ಮುಖಾಂತರ, ಅದರಲ್ಲೂ ಆನ್ಲೈನ್ ಚುನಾವಣೆ ಮುಖಾಂತರ ರಾಷ್ಟ್ರಕ್ಕೆ ಮಾದರಿಯಾಗಿ ಇವತ್ತು ನಮ್ಮ ಬೋಧಕೇತರ ನೌಕರ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಅಂದ್ರೆ ತಪ್ಪಾಗಲ್ಲ. 2020ರಲ್ಲಿ ನಾವು ಬೆಳಗಾವಿ ವಿಭಾಗದಲ್ಲಿ ಸಮಾವೇಶ ಮಾಡ್ತೀವಿ. ಸಮಾವೇಶ ಮಾಡೋದಕ್ಕೂ ಕಾರಣಗಳಿದ್ದು. ಏನ್ ಹೇಳ್ತಾರೆ, ಓಪನ್ ಸಭೆನಲ್ಲಿ ನೀವು ಶಿಕ್ಷಕರು MA, B.Ed, MSc, ಮಾಸ್ಟರ್ ಡಿಗ್ರಿ ಏನೇ ಮಾಡಿದ್ರು TCH ಎಲ್ಲ ಮಾಡ್ಕೊಂಡು ಶಿಕ್ಷಕರಾದವರು SSLC PUC ಓದಿರೋ ಗುಮಾಸ್ತ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಅಂತ ಪರಿಸ್ಥಿತಿಗೆ ಹೋಗ್ತೀರಿ ಅಂತ. ಆದ್ರೆ ನಾವು SSLC PUC ಓದಿರೋರು ಯಾರು ಇಲ್ಲ. ಕಾರಣಾಂತರಗಳಿಂದ ಈಗ ನಾನು ಕೂಡ 3 ಮಾಸ್ಟರ್ ಡಿಗ್ರಿ ಇದೆ. ಅನಿವಾರ್ಯ ಕಾರಣಗಳಿಂದ ನಾನು SDA ಅಪಾಯಿಂಟ್ ಆದೆ KPSC ಮುಖಾಂತರ. ಹಂಗೆ ಎಷ್ಟೋ ಜನ ನಮ್ಮಲ್ಲಿರೋಂಥವ್ರು B.Ed, MA, MSc, PhD ಮಾಡಿರೋರು ಎಷ್ಟೋ ಜನ ನಮ್ಮ ನೌಕರರು FDA, SDA ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳ್ತೀನಿ, ನಾವು ವೃತ್ತಿಯಿಂದ ಗುರುತಿಸ್ಕೊಳ್ಳೋದಕ್ಕಿಂತ ಪ್ರವೃತ್ತಿಯಿಂದ ಗುರುತಿಸ್ಕೊಳ್ಳೋದು. ನಾವು ಯಾರು ಹ್ಯುಮ್ಯಾನಿಟಿ ಗ್ರೌಂಡ್ ಮೇಲೆ ಎಲ್ಲ ಹೇಳ್ತಾ ಇದ್ರು, ಹ್ಯುಮ್ಯಾನಿಟಿ ಗ್ರೌಂಡ್ ನಮ್ಮ BO ಹೇಳ್ತಾ ಇದ್ರು, ಹ್ಯುಮ್ಯಾನಿಟಿ ಮೇಲೆ ಕೆಲಸ ಮಾಡಿದ್ರೆ ತಂತಾನಾಗೆ ಗೌರವ ಸಿಗ್ತದೆ. ನಮ್ಮ ನೌಕರರು ಶಿಕ್ಷಕರೇ ಆಗಿರ್ಲಿ, ಪಬ್ಲಿಕ್ ಆಗ್ಲಿ, ಅಥವಾ ನಮ್ಮ ಏನ್ ಬೋಧಕೇತರ ನೌಕರರು ಇದೀವಿ, ಹೈಸ್ಕೂಲಿಂದ BO ಆಫೀಸಿಗೆ ಬಂದವ್ರನ್ನ, BO ಆಫೀಸಿಂದ DDP ಆಫೀಸಿಗೆ ಬಂದವ್ರನ್ನ, DDP ಆಫೀಸಿಂದ JD ಅಥವಾ ಕಮಿಷನರ್ ಆಫೀಸಿಗೆ ಬಂದವ್ರನ್ನ ದಯಮಾಡಿ ಕೂರ್ಸ್ ಮಾತಾಡೋದ್ ಕಲೀರಿ. ನೀವು ಕೆಲಸ ಮಾಡ್ಕೊಡೋದು ಆಮೇಲೆ ಕೂರ್ಸ್ ಮಾತಾಡಿದ್ರೆ ನಿಮ್ದು 80% ಸಮಸ್ಯೆಗಳು ಬಗೆಹರಿದಂಗೆ. ಯಾರನ್ನೇ ಆಗಲಿ, ಇಲ್ಲ ಅಂತಂದ್ರೆ ಅವ್ರು ನಿಮ್ಮ ಮೇಲೆ ಆರೋಪ ಮಾಡ್ತಾನೆ ಹೋಗ್ತಾರೆ. ಇನ್ನ ಬೋಧಕೇತರ ನೌಕರರು ಕರಪ್ಷನ್ ವಿಚಾರದಲ್ಲಿ ನಾನು ಕೂಡ ಕೇಳಿದ್ದೀನಿ, ನಾನು ಅನುಭವಿಸಿದ್ದೀನಿ. 2009ರಲ್ಲಿ ಅಪಾಯಿಂಟ್ ಆಗಿ ಹೋದಾಗ DDP ಆಫೀಸಲ್ಲಿ ನಾನು ಒಂದು ಹೈಸ್ಕೂಲ್ಗೆ ಅಪಾಯಿಂಟ್ ಆಗಿ ಹೋಗುವಾಗ ನನ್ನ ಜೊತೆನಲ್ಲೇ KPSC ಮುಖಾಂತರ DDP ಆಫೀಸ್ಗೆ 3 ಜನ ಅಪಾಯಿಂಟ್ ಆಗಿ ಬಂದ್ರು. ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಂತ ಒಂದು ಲೇಡಿ 100 ರೂಪಾಯಿ ಇದೆ ಅಂತ, ಯಾಕೆಂದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ಗೆ 100 ರೂಪಾಯಿ ಕೈಯೊಡ್ಡಂತ ಪರಿಸ್ಥಿತಿ ನಮ್ಮ ಬೋಧಕೇತರ ನೌಕರದ್ದು. ನಾಳೆ ಆ ಎಮ್ಮನ ಮುಂದೆನೆ ಟೇಬಲ್ ಹಾಕೊಂಡು ಕೂರ್ತಾನೆ ಅವನು. ನಾಳೆಯಿಂದ ಡ್ಯೂಟಿಗೆ ಜಾಯಿನ್ ಆದ್ರು ಅಂದ್ರೆ ಜೊತೆನಲ್ಲಿ ಕೆಲಸ ಮಾಡೋಂಥವ್ರು. ಆ ತರದ ಬುದ್ಧಿನ ದಯಮಾಡಿ ಯಾರು ಕೂಡ ತೋರ್ಸೋದಕ್ಕೆ ಹೋಗ್ಬೇಡಿ, ವಿಶ್ವಾಸ ಇಡಿ. ಆಮೇಲೆ 2008ರಲ್ಲಿ 5800 ರೂಪಾಯಿ ಏನೋ ಸ್ಯಾಲರಿ ಇತ್ತು 2008-09ರಲ್ಲಿ SDAಗಳಿಗೆ. ಇವತ್ತು ಮೋರ್ ದೆನ್ 21 ಎಷ್ಟಿದೆ ಬೇಸಿಕ್ SDA 33,400 ರೂಪಾಯಿನ ಬೇಸಿಕ್ ಇದೆ. ಒಳ್ಳೆ ಸ್ಯಾಲರಿ ಇದೆ. ಜೊತೆಯಲ್ಲಿ 2028ರಷ್ಟೊತ್ತಿಗೆ ಕೇಂದ್ರ ಸರ್ಕಾರದ ಮಾದರಿ ವೇತನ ಆಯೋಗನ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ CS ಷಡಕ್ಷರಿ ಅವರು ಖಂಡಿತ ಮಾಡಿಸ್ಕೊಡ್ತಾರೆ. ಕಾರ್ಯಕ್ರಮ ಪ್ರತಿಯೊಬ್ಬ ಅಧಿಕಾರಿ ವೃಂದವರಿಗೆ ಸಂಘ ಎಷ್ಟು ಮುಖ್ಯ ಇದೆ, ನಮ್ಮ ಎಲ್ಲ ಬೇಡಿಕೆಗಳನ್ನ, ಕೋರಿಕೆಗಳನ್ನ, ಆಶ್ವಾಸಗಳನ್ನ ಈಡೇರಿಸ್ಕೋಬೇಕಾದ್ರೆ ಒಬ್ಬರಿಂದ ಖಂಡಿತ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಸಂಘದ ಅವಶ್ಯಕತೆ ತುಂಬಾ ಇದೆ. ಸಂಘ ಇಲ್ಲ ಅಂದ್ರೆ
ನಾವು ಎಷ್ಟು ಕಷ್ಟಪಡಬೇಕಾಗಿತ್ತು ಇಲಾಖೆಯಲ್ಲಿ ಅಂದ್ರೆ ನಮ್ಗೆ ಯಾವ್ದು ಸಹಕಾರ ಇಲ್ಲ ಅಂದ್ರೆ, ಯಾಕೆಂದ್ರೆ ಎಸ್ಪೆಷಲಿ ಈ ಕೆಳವರ್ಗದ ನೌಕರರಿಗೆ ಮೇಲಧಿಕಾರಿಗಳು ತುಂಬಾ ಟಾರ್ಚರ್ ಅನ್ನ ಕೊಡ್ತಕ್ಕಂಥ ನಾನು ಕೇಳ್ಪಟ್ಟಿದ್ದೇನೆ. ಬಹಳಷ್ಟು ಇಲಾಖೆಗಳಲ್ಲಿ ಆ ಒಂದು ಇದೆ, ನಾನು ಗಮನಿಸಿದ್ದೇನೆ. ನನ್ನ ಇಲಾಖೆಯಲ್ಲಂತೂ ಇಲ್ಲ, ಯಾಕೆಂದ್ರೆ ನಾನು ಕೇಳ್ಪಟ್ಟಿದ್ದೇನೆ. ಓಕೆ, ಸೊ ಹಿಂದೆ ನಾವಿನ್ನೂ ಸೇವೆಗೆ ಸೇರಕ್ಕೆ ಮುಂಚೆ 30-40 ವರ್ಷಗಳ ಹಿಂದೆ ಈ ಲಿಪಿಕ ನೌಕರರಾಗಲಿ, ಡಿ ಗ್ರೂಪ್ ನೌಕರರಾಗಲಿ ತುಂಬಾ ಸಫರ್ ಪಟ್ಟಿದ್ದಾರೆ. ನಾನು 1982ರಲ್ಲಿ ಪೊಲೀಸ್ ಆಗಿದ್ದೆ. ಅವಾಗ SP ಸಾಂಗ್ಲಿಯಾನ ತುಮಕೂರಲ್ಲಿ SP ಆಗಿದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ನೇರ ನೇಮಕಾತಿ ಇತ್ತು. ಅವಾಗ ನೇರವಾಗಿ ಆಯ್ಕೆ ಮಾಡ್ಕೊತಾ ಇದ್ರು. ಥ್ರೂ ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಹೈಟು ವೇಟು ಒಂದು 3 ಸ್ಪೋರ್ಟ್ಸ್ ಗೆದ್ದು ಬಿಟ್ರೆ ಪೊಲೀಸ್ ನೇಮಕಾತಿ. ಈಗ PUC ಮಾಡಿ ಎಕ್ಸಾಮ್ ಎಲ್ಲ ಈಗ ಮಾಡಿದ್ದಾರೆ, ಅವಾಗ ಇರ್ಲಿಲ್ಲ. ಸೊ ನಾನು ಫಸ್ಟ್ ನೇಮಕಾತಿ ಎಸ್ ಎ ಪೊಲೀಸ್ 187 ನನ್ನ ನಂಬರ್ ಈಗಲೂ ಚೆನ್ನಾಗಿ ಜ್ಞಾಪಕ ಅದು. ಆಯ್ತಾ, ಅವಾಗ ಉದ್ದಕ್ಕೆ ಆರ್ಮಿ ಸಣ್ಣಗಿದ್ದೆ, ಪೊಲೀಸ್ ಮಾಡ್ಬಿಟ್ರು. ಸಾಂಗ್ಲಿಯಾನ ನನ್ನ ಸೆಲೆಕ್ಟ್ ಮಾಡ್ಬಿಟ್ರು. ಅವ್ರು SP ಇದ್ರು ತುಮಕೂರಲ್ಲಿ. ಚಿಕ್ಕನಹಳ್ಳಿ ಪೋಸ್ಟಿಂಗ್ ನನಗೆ. ಬಾಲಕೃಷ್ಣ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್, ಅವ್ರಿಗೆ ಬುಲೆಟ್ ಇತ್ತು, ಜೀಪ್ ಕೊಟ್ಟಿರ್ಲಿಲ್ಲ ಅವಾಗ. ಆ ಬುಲೆಟ್ ನಾನು ತೊಡಬೇಕಾಗಿತ್ತು. ಯಾಕೆಂದ್ರೆ ಈಗಿನಷ್ಟು ಆಟೋಮೊಬೈಲ್ ಇಂಡಸ್ಟ್ರಿ ಅವಾಗ ಅಷ್ಟು ಬೆಳೆದಿರ್ಲಿಲ್ಲ, ತುಂಬಾ ಹಿಂದಿತ್ತು, ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಕಿಕ್ ಹೊಡಿಬೇಕಿತ್ತು, ನನಗೆ ಕಿಕ್ ಹೊಡಿಯಕ್ಕೆ ಆಗ್ತಿರ್ಲಿಲ್ಲ, ಅವ್ರು ನನ್ನನ್ನು ಬಿಡ್ತಿರ್ಲಿಲ್ಲ. ಅವತ್ತಿಂದ ಇವತ್ತಿನವರೆಗೂ ಅಷ್ಟೇ ನಾನು ನನ್ನ ಕೆಳಮಟ್ಟದ ಯಾವುದೇ ಅಧಿಕಾರಿಗಳನ್ನು ನಾನು ಒಂದು ಕೆಳ ದೃಷ್ಟಿಗಂತ ನಾನು ನೋಡೋದೇ ಇಲ್ಲ. ಅವರು ನನ್ನ ಸರಿಸಮಾನವಾಗಿ ನಾನು ನೋಡ್ತೀನಿ. ಇವನ್ ನನ್ನ ಡ್ರೈವರ್ ನನ್ನ ಜೀಪಲ್ಲಿ ಬಂದು ಸಹ ಅವ್ನಲ್ಲಿ ಕುತ್ಕೊಂಡು ನನ್ನ ಮುಂದೆ ಊಟ ಮಾಡೋಂತೀನಿ, ಅವನಲ್ಲೆಲ್ಲೋ ಕೂತು ಆ ಥರ ನಾನು ಮಾಡೋದಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಇಲ್ಲ, ಹುದ್ದೆ ವ್ಯತ್ಯಾಸ ಇರ್ಬೋದು, ಆದ್ರೆ ಆತ್ಮೀಯತೆ ಎಲ್ಲರಿಗೂ ಒಂದೇ ಇರುತ್ತೆ. ಹಾಗಾಗಿ ಅಂತಹ ಕಷ್ಟಗಳು ಬಂದಾಗ ನೌಕರರು ಯಾರ ಹತ್ರ ಹೇಳ್ಕೋಬೇಕು? ನಮ್ಮೊಂದು ಸಂಘ ಅಂತ ಇದ್ರೆ ಒಂದು ಜಿಲ್ಲಾ, ರಾಜ್ಯ, ಈಗ ರಾಜ್ಯ ಮಟ್ಟದಲ್ಲಿ ಆಗ್ಬೇಕಂದ್ರೆ ರಾಜ್ಯಾಧ್ಯಕ್ಷರಿಗೆ ಹೇಳ್ಬೇಕು, ಜಿಲ್ಲಾ ಹಂತದಲ್ಲಿ ಆದ್ರೆ ಜಿಲ್ಲಾಧ್ಯಕ್ಷರಿಗೆ ನಮ್ಮ ಮನವಿಯನ್ನ ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಸಂಘದ ಅವಶ್ಯಕತೆ ತುಂಬಾ ಇದೆ. ಈಗ ಇತ್ತೀಚೆಗಂತೂ ಎಸ್ಪೆಷಲಿ ಈಗಿನ ಜನರೇಷನ್ಗೆ ಸಂಘ ಅತ್ಯವಶ್ಯಕತೆ ಬೇಕೇ ಬೇಕು. ಯಾಕಂದ್ರೆ ಎಷ್ಟು ಟಾರ್ಚರ್, ಎಷ್ಟು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅದು ಹೇಳ್ಬಾರ್ದು. ಫಾರ್ ಎಕ್ಸಾಂಪಲ್ ನನ್ನ ಆಫೀಸಲ್ಲಿ ತಗೊಳ್ಳಿ, ನಮ್ಮಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ನಮ್ಮ ಆಫೀಸರ್ ಇದ್ದಾರೆ ಅಂತ ನಾವೇನು ಅತಿಶಯ ಕೇಳೋದಲ್ಲ. ಕೆಲಸ ಮಾಡೋ ಇನ್ನು ನಮ್ಮ ದುರ್ಗಾಪ್ರಸಾದ್ ಬಂದಿಲ್ಲ, ಅವ್ರೇನು ಆಫೀಸಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ನಮ್ಗೆ ಕೆಲಸದ ಒತ್ತಡ ಇದೆ. ಆ ಒತ್ತಡದಲ್ಲೂ ನಾವು ಕೆಲಸನ ನಿಭಾಯಿಸ್ತಾ ಇದೀವಿ. ನಮ್ಮ ಆಗುವುದಕ್ಕೂ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕಾದ್ರೆ ಸಂಘದ ಪ್ರಾಧಾನ್ಯತೆ ಬಹಳ ಮುಖ್ಯ ಇದೆ. ಸ್ವಲ್ಪ ಹಿಂದಕ್ಕೆ ಹೋದ್ರೆ ಈ ಸಂಘಗಳ ಬಗ್ಗೆ ಮಾತಾಡಕ್ ಹೋದ್ರೆ ಈ ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾ ಇದ್ರು. ಯಾರು ಸಂಘ, ಆ ಸಂಘದಿಂದ ಹೋಗ್ಬಿಡಪ್ಪ, ಸಂಘ ಬಹಳ ಕೆಟ್ಟ ಹೋಗುತ್ತೆ. ಕೆಲವರು ಸ್ವಾರ್ಥಕ್ಕೋಸ್ಕರ ಬಳಸ್ಕೋತಾರೆ, ಅವರ ಉದ್ಧಾರ ಮಾತ್ರ ಆಗ್ತಾರೆ, ನಮ್ಗೇನು ಮಾಡೋದೇ ಇಲ್ಲ. ಕೆಲವರು ನಾವು ಹಿಂದೆನೇ ಇದ್ವಿ, ನಮ್ಮ ಏನೋ ಬೇಡಿಕೆಗಳನ್ನ ಈಡೇರಿಸೋದಿಲ್ಲ, ಗಮನಿಸೋದೇ ಇಲ್ಲ. ಇವರೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ಕೊಂಡ್ ಬಿಡ್ತಾರೆ. ರಾಜ್ಯದಲ್ಲೇ ಎಲ್ಲಾ ಪದಾಧಿಕಾರಿಗಳು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ಕೊಂಡ್ ಬಿಡ್ತಾರೆ. ನಾವೆಷ್ಟೇ ಮನವಿಗಳನ್ನ ಸಲ್ಲಿಸಿದ್ರು ನಮ್ ಕೆಲಸಗಳು ಆಗ್ತಿಲ್ಲ ಅಂತ. ಆದ್ರೆ ಈಗಿನ ನೌಕರರು ಅಧ್ಯಕ್ಷರು ಕಂಡಿದ್ದಾರೆ. ಈಗ ನಮ್ಮ ಶ್ರೀರಾಕ್ಷರು ಹೇಳಿದ್ರು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಅವ್ರು ನಿಜವಾಗ್ಲೂ ನಮ್ಮ ನೌಕರರಿಗೋಸ್ಕರ ತುಂಬಾ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಮಹಿಳೆಯರಿಗೋಸ್ಕರ ಶ್ರೀರಾಕ್ಷರು ಎಷ್ಟೆಲ್ಲ ಇದನ್ನ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ ಸರ್ಕಾರಿ ನೌಕರರ ಸಂಘದಲ್ಲಿ. ಸೊ ಹಾಗಾಗಿ ಖಂಡಿತ ಸಂಘದ ಅತ್ಯವಶ್ಯಕತೆ ಖಂಡಿತ ಇದೆ. ನೋಡಿ, ಈಗ ನಿವೃತ್ತ ಸೌಕರ್ಯರಿಗೂ ಸಹ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಇಷ್ಟು ವರ್ಷ ಸೇವೆಯನ್ನ ಮಾಡಿ ಸೇವೆಯಿಂದ ನಿವೃತ್ತಿ ಆಗುವಾಗ ನಮ್ಮನ್ನ ಯಾರು ನೋಡ್ಲಿಲ್ಲ, ಗಮನಿಸ್ತಿಲ್ಲ ಅಂತಕ್ಕಂಥದ್ದು ನೋವು. ಆದ್ರೆ ಈ ಒಂದು ಸಂಘಗಳಿದ್ರೆ ಆ ಸಂಘ ಸಹ ನಿವೃತ್ತಿ ನೌಕರರನ್ನು ಕರೆಸಿ ಅವ್ರಿಗೊಂದು ಸನ್ಮಾನ ಮಾಡಿ, ನಿಮ್ಮ ಕಾರ್ಯವನ್ನ ವಿಶ್ಲೇಷಿಸಿ ಶ್ಲಾಘನೆ ಮಾಡಿ, ಅವ್ರಿಗೊಂದು ಸಮಾರಂಭ ತರ ಏನೋ ಒಂದು ಗುರು ಕಹಾನಿಕೆಯನ್ನು ಒಂದು ಕೊಟ್ಟು ಕಳಿಸೋದಿದೆಯಲ್ಲ, ನಿಜವಾಗ್ಲೂ ಇದು ಸಂಘದ ಒಂದು ಗುರಿ, ಧ್ಯೇಯ ಶ್ಲಾಘನೀಯ. ಜವಾಬ್ದಾರಿಗಳಿರ್ತದೆ, ಅಸೈನ್ಮೆಂಟ್ಸ್ ಬರ್ತಾನೆ ಇರ್ತವೆ. ಡೈಲಿ ಸಾವಿರಾರು ಮೇಲ್ ಬರ್ತವೆ ನಮ್ಮ ಆಫೀಸ್ಗೆ, ಡೈರೆಕ್ಟ್ಗೆ. ಒಂದೆರಡಲ್ಲ, ಅವುಗಳನ್ನೆಲ್ಲ ಸಾಲ್ವ್ ಮಾಡ್ಬೇಕಾದ್ರೆ ಸಾಕಷ್ಟು ನಮಗೆ ಸಪೋರ್ಟ್ ಬೇಕಾಗ್ತದೆ ಮಿನಿಸ್ಟರ್ ಸ್ಟಾಫ್. ಆ ಒಂದು ನಿಟ್ಟಿನಲ್ಲಿ ನಮ್ಮ ಆಫೀಸ್ನಲ್ಲಿ ಎಲ್ಲ ಸ್ಟಾಫು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಅಂತ ನನ್ನ ಒಂದು ಅಭಿಪ್ರಾಯದಲ್ಲಿ ನಾನು ಬಂದ ನಂತರ ಸಾಕಷ್ಟು ಕೆಲವು ಸುಧಾರಣೆಗಳನ್ನ ಮಾಡಲಿಕ್ಕೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಆಫೀಸ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಅಥವಾ ಬೇರೆ ನಮ್ಮ ಫೀಲ್ಡ್ ಇವೆಂಟ್ಸ್, ನಮ್ಮ ಏನು ಅಕಾಡೆಮಿಕ್ ಏನಿದೆ ಸ್ಟ್ರೀಮ್, ಅಕಾಡೆಮಿಕ್ ಸ್ಟ್ರೀಮ್ ಆಸ್ ವೆಲ್ ಅಸ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರೀಮ್, ಎರಡು ಸ್ಟ್ರೀಮ್ ನಲ್ಲಿ ಕೆಲಸಗಳು ಸಮರ್ಪಕವಾಗಿ ನಡೀಬೇಕಾಗ್ತದೆ. ಸೊ ಅದಕ್ಕೆ ನಾವು ಹಗಲಿರುಳು ಶ್ರಮಿಸ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಜಿಲ್ಲೆಯ ಫಲಿತಾಂಶ ಜಾಸ್ತಿ ಆಗಬೇಕು. ನಮ್ಮ ಕಚೇರಿಗಳಲ್ಲಿ ವರ್ಕ್ ಎನ್ವಿರಾನ್ಮೆಂಟ್ ಒಳ್ಳೆ ರೀತಿಯಲ್ಲಿ ಇರಬೇಕು.
ಮತ್ತು ಎಲ್ಲರೂ ಒಟ್ಟಾಗಿ ಸಮನ್ವಯದಿಂದ ಕೆಲಸ ಮಾಡಬೇಕು. ಇಲ್ಲದೆ ಇದ್ರೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ತಮಗೆಲ್ಲ ಗೊತ್ತೇ ಇದೆ, ನಮ್ಮ ಎಂಪ್ಲಾಯೀಸ್ ಎಲ್ಲ ಎಷ್ಟು ಬೇರೆ ಬೇರೆ ರೀತಿಯ ಅವರ ಏನು ತಪ್ಪಿಲ್ಲದೆ ಇದ್ರು ಕೂಡ ಅದಕ್ಕೆ ಕೆಲವು ಸಲ ಎನ್ಕ್ವೈರಿ ಫೇಸ್ ಮಾಡಬೇಕಾಗ್ತದೆ, ಕಂಪ್ಲೇಂಟ್ಸ್ ಫೇಸ್ ಮಾಡಬೇಕಾಗ್ತದೆ. 1 to 4 ಮಾಡ್ತಾರೆ, ಎನ್ಕ್ವೈರಿಗಳಾಗ್ತದೆ, ಇನ್ಕ್ರಿಮೆಂಟ್ ಅದು ಇದು ಎಲ್ಲ ಪ್ರಾಬ್ಲಮ್ ಆಗ್ತದೆ, ಸೀನಿಯಾರಿಟಿ ಲಾಸ್ ಆಗ್ತದೆ. ತಮಗೆಲ್ಲ ಗೊತ್ತಿರೋ ವಿಚಾರ ಇವೆಲ್ಲ ಆಗಬಾರ್ದು ಅಂದ್ರೆ ನಾವು ಯಾವಾಗಲೂ ನಮಗೆ ಸಂವಿಧಾನ ಏನಂದ್ರೆ KCSR, CCA, KDPP, KFC, KTC ಇವೆಲ್ಲ ನಮಗೆ ಸಂವಿಧಾನದ ಒಂದು ಭಗವದ್ಗೀತೆಗಳಿದ್ದಾವೆ. ಇವುಗಳನ್ನ ನಾವು ಸಮರ್ಪಕವಾಗಿ ಯಾವಾಗ ಅನುಷ್ಠಾನ ಮಾಡ್ತೇವೆ ಯಾವಾಗ ನಮ್ಗೆ ಏನೇನು ಸಮಸ್ಯೆಗಳಾಗ್ತವೆ. ಅದಕ್ಕಿಂತ ಒಂದು ದೊಡ್ಡ ವಿಚಾರ ಏನಂತಂದ್ರೆ ನಮ್ಮನ್ನ ಎಲ್ಲರೂ ವಾಚ್ ಮಾಡ್ತಾ ಇರ್ತಾರೆ. ನಮ್ಮ ಮೂವ್ಮೆಂಟ್ಸ್ ಎಲ್ಲವೂ ವಾಚ್ ಆಗ್ತಾ ಇರ್ತದೆ. ನಮ್ಮ ಸರ್ಕಾರ ನಮ್ಮನ್ನು ಗಮನಿಸ್ತಾ ಇರ್ತದೆ, ಲೋಕಾಯುಕ್ತರು ಗಮನಿಸ್ತಾ ಇರ್ತಾರೆ. ತಮಗೆ ಗೊತ್ತೇ ಇದೆ ಲೋಕಾಯುಕ್ತ ಟ್ರ್ಯಾಪ್ ಆಗುವಂತ ವಿಚಾರಗಳು. ನಾನು ಯಾವತ್ತೂ ಲೋಕಾಯುಕ್ತ ಟ್ರ್ಯಾಪ್ ಆಗಿಲ್ಲ, ಯಾಕಂದ್ರೆ ನನ್ನ ಹತ್ರ ಅಜೆಂಡಾನೇ ಇಲ್ಲ. ಅದು ನನ್ನ ಸಾಕಷ್ಟು ಸ್ನೇಹಿತರುಗಳು ಲೋಕಾಯುಕ್ತ ಟ್ರ್ಯಾಪ್ ಆಗಿರೋ ಸ್ನೇಹಿತರಿದ್ದಾರೆ. ಅವರಿಗೆಲ್ಲ ನಾನು ಸಾಂತ್ವನ ಹೇಳ್ತಾ ಇದ್ದೀನಿ. ರಿಟೈರ್ಡ್ ಆಗಿರೋ ನನ್ನ ಸಾಕಷ್ಟು ಸ್ನೇಹಿತರು, ಅವರಿಗೆ ಇನ್ನೂ ಆ ಕೇಸಿಂದ ಮುಕ್ತಿಯಾಗಿದೆ. ಲೋಕಾಯುಕ್ತದಲ್ಲಿ ಪೆಂಡಿಂಗ್ ಇದೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಪೆಂಡಿಂಗ್ ಇದೆ, ಪೆನ್ಷನ್ ಕ್ಲಿಯರ್ ಆಗಿಲ್ಲ, ಅದೆಷ್ಟು ಇನ್ಕ್ರಿಮೆಂಟ್ ಹೋಗ್ತದೋ ಗೊತ್ತಿಲ್ಲ. ಕೇವಲ 500 ರೂಪಾಯಿಗೆ ಟ್ರ್ಯಾಪ್ ಆಗಿರುವಂತ ಅಧಿಕಾರಿಗಳು ನನ್ನ ಫ್ರೆಂಡ್ಸ್ ಇದ್ದಾರೆ. ದೊಡ್ಡ ಮಟ್ಟಕ್ಕೂ ಟ್ರ್ಯಾಪ್ ಆಗಿರೋರು ಇದ್ದಾರೆ. ನೋಡಿ, ಇಷ್ಟು ಒಂದು ಸಣ್ಣ ವಿಚಾರವನ್ನು ನಾವು ಜಾಗರೂಕತೆಯಿಂದ ನೋಡ್ಕೊಳ್ಳದೆ ಇದ್ರೆ ಎಷ್ಟು ಸಮಸ್ಯೆಗಳಾಗ್ತದೆ. ಬರೀ ಅಧಿಕಾರಿಗಳು ಮಾತ್ರ ಅಲ್ಲ, ಅದರಲ್ಲಿ ಎಲ್ಲ ಹಂತದ ನೌಕರರು ಅಪ್ ಟು SDA ವರೆಗೂ ಎಷ್ಟು ಜನ ಟ್ರ್ಯಾಪ್ ಆಗಿದ್ದಾರೆ. ನಾನು ಇದೇ ಇಲಾಖೆಯಲ್ಲಿ SD ಆಗಿ ಹುದ್ದೆಗೆ ಬಂದಿದ್ದೀನಿ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನಾನು ಕೆಲಸ ನಿರ್ವಹಿಸಿದ್ದೀನಿ. ಅಂತ ಇಲಾಖೆಯಲ್ಲಿ ಸಂಘನೇ ಇಲ್ಲ. ಯಾರನ್ನ ನಾನು ಕೇಳಿ ಅಂತ ಯಾವಾಗಲೂ ಬೈದು ಕಳಿಸ್ತಾ ಇದ್ದಾಗ ನೀವು ಸಂಘನ ರಚನೆ ಮಾಡ್ಕೊಳ್ಳಿ, ಸಂಘನ ಪುನರ್ರಚನೆ ಮಾಡಿ, ಮತ್ತೆ ನೀವೇನಾದ್ರೂ ಒಂದು ಎಲೆಕ್ಷನ್ ಮೂಲಕ ಮಾಡಿ ಅಂತ ಹೇಳಿದಾಗ ನನಗೆ 5/1/2020 ಬೈಲಾ ತಿದ್ದುಪಡಿ ಮಾಡ್ಲಿಕ್ಕೆ ಕೊಡ್ತಾರೆ. ಬೈಲಾ ತಿದ್ದುಪಡಿಗಳನ್ನ ಮಾಡಿ ನಾನು ಆವಾಗ SIDP ಆಗಿ ಆಯುಕ್ತರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಅಂತ ಸಂದರ್ಭದಲ್ಲಿ ನನಗೆ ವಹಿಸಿದಾಗ ಸುಮಾರು 1 ವರ್ಷಗಳ ಕಾಲ ಬೈಲಾ ತಿದ್ದುಪಡಿ ಮಾಡಿ, ಆ ಕೊರೋನಾ ಟೈಮು ಸಭೆಗಳನ್ನ ಕರೆಯೋಕ್ಕಾಗ್ತಾ ಇರಲಿಲ್ಲ. ಗೂಗಲ್ ಮೀಟಿಂಗ್ ಮೂಲಕ ನಾನು ಬಹಳಷ್ಟು ಕೆಲಸನ ಮಾಡಿ ಬೈಲಾನ ತಿದ್ದುಪಡಿ ಮಾಡ್ತೀನಿ. ಬೈಲಾ ತಿದ್ದುಪಡಿ ಆದಮೇಲೆ ಆಗ ಒಂದು ಅಡಾಕ್ ಸಮಿತಿಯಿಂದ ಮಾಡ್ತೀವಿ. ಅಡಾಕ್ ಸಮಿತಿಯಲ್ಲಿ ಬೈಲಾ ತಿದ್ದುಪಡಿನ ಒಂದು ಕಾರ್ಯರೂಪಕ್ಕೆ ತಂದಿ ಅಂದ್ರೆ ಅವ್ರು ತರೋದೇ ಇಲ್ಲ. ಅದಾದ್ಮೇಲೆ ಮತ್ತೆ ಸಂಘ ಇದಾಗುತ್ತೆ. ಮತ್ತೆ ನಮಗೆ 10/2/2024 ದಾವಣಗೆರೆಯಲ್ಲಿ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ನಡೆಯುತ್ತೆ. ಆ ಸಮ್ಮೇಳನದಲ್ಲಿ ನನ್ನನ್ನು ರಾಜ್ಯದ ಸಂಚಾಲಕರಾಗಿ ನೇಮಕ ಮಾಡಿಕೊಂಡು ನೀವು ಮಾಡಲೇಬೇಕು, ಇಲ್ಲ ಅಂದರೆ ಈ ಸಂಘ ಇಲಾಖೆಯಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ನಾನು ಸಹ ಹೇಳ್ತಾ ಇರ್ತೀನಿ, ನನಗೆ ಭಾಳಷ್ಟು ಒತ್ತಡಗಳಿದೆ, ಕೆಲಸ ಕಾರ್ಯಗಳಿದೆ, ರಾಜ್ಯ ಮಟ್ಟದ ಕೆಲಸಗಳು ಮಾಡಬೇಕಾಗಿದೆ, ಯಾಕೆಂದರೆ ಪರೀಕ್ಷಾ ಮಂಡಳಿಯಲ್ಲಿ ಭಾಳಷ್ಟು ಕೆಲಸಗಳಿದೆ, ಅಭಿವೃದ್ಧಿ ಕೆಲಸಗಳಿದೆ ಅಂದಾಗ ಇಲ್ಲ, ಒಪ್ಪೋದೇ ಇಲ್ಲ. ಆಗ ನನಗೆ ಇದೇ ನವೀನ್ ಅವರು ಭಾಳ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡೋಕ್ಕೆ ಅಲ್ಲಿ ಅಜೆಂಡಾ ಮೀಟಿಂಗ್ ಪ್ರೊಸೀಡಿಂಗ್ಸ್ ಮಾಡ್ತಾರೆ. ಅದಾದ ನಂತರ ನಾನು ತಮಗೆ 10/6/2024 TBF ಅಲ್ಲಿ ಒಂದು ಸಭೆ ಕರೆದು 250 ಪುಸ್ತಕಗಳನ್ನ ಮುದ್ರಣ ಮಾಡಿ ಜಿಲ್ಲೆ ವೈಸ್ ಹಂಚಿಕೆ ಮಾಡಿದಾಗ ಯಾವ ಜಿಲ್ಲೆಯವರು ಸರಿಯಾಗಿ ಸ್ಪಂದಿಸೋದೇ ಇಲ್ಲ. ಯಾಕೆಂದ್ರೆ 5 ವರ್ಷಗಳ ನಾನು ಸದಸ್ಯತ್ವವನ್ನು ವಸೂಲಾತಿ ಮಾಡಬೇಕಾಗುತ್ತೆ ಚುನಾವಣೆ ಮಾಡಬೇಕಾದ್ರೆ ಬೈಲಾ ಪ್ರಕಾರ. ಯಾವ ಜಿಲ್ಲೆಯವರು ಸ್ಪಂದಿಸಲ್ಲ. ಅಂತ ಸಂದರ್ಭದಲ್ಲಿ ಬಹಳ ಒತ್ತಡ ಹಾಕಿ ಅವಾಗ ಬಸವರಾಜ್ ಅವರು ಬಸವರಾಜ್ ಪಾಟೀಲ್ ಅವರು ಇಬ್ಬರಿಗೆ ಫೋನ್ ಮಾಡ್ತಾ ಇದ್ದೆ ನಾನು. ಇನ್ಯಾರು ಅಷ್ಟೊಂದು ಪರಿಚಯ ಇಲ್ಲ. ಆ ಒಂದು ಸಂದರ್ಭದಲ್ಲಿ ನನ್ನ ಮೇಲೆ ಈಗಾಗಲೇ ಅಭಿವೃದ್ಧಿ ಉಪನಿರ್ದೇಶಕರು ಹೇಳಿದ್ರು, ಸಂಘ ಅಂದರೆ ಭಾಳಷ್ಟು ಆರೋಪಗಳು ಬರುತ್ತೆ ಅಂತ. ನನ್ನ ಮೇಲೆ ಕಂಪ್ಲೇಂಟ್ಗಳು ಕೊಡ್ತಾರೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇದೆ ಸಂಘದಲ್ಲಿ, ನೀವು ಏನಾದರೂ ಶಿಸ್ತು ಕ್ರಮ ಜರುಗಿಸಿ ಅವ್ರ ಮೇಲೆ, ಅದನ್ನು COD ತನಿಖೆ ಕೊಡಬೇಕು ಅಂತಾನು ಬರೀತಾರೆ. ಅಲ್ಲಿ 50 ರೂಪಾಯಿ ತರ 250 ರೂಪಾಯಿ ಉಗ್ಗ ಸದಸ್ಯರದ್ದು ಕಲೆಕ್ಟ್ ಮಾಡ್ತೀವಿ. ಅಲ್ಲಿ ಟೋಟಲ್ ಆಗಿ ನನಗೆ ರಾಜ್ಯದಲ್ಲಿ 7864 ಜನ ಸದಸ್ಯರು ಅಷ್ಟೇ ನೋಂದಣಿ ಮಾಡ್ಕೊಳ್ತಾರೆ.
ಬಹಳ ಒತ್ತಡದಲ್ಲಿ. ಆ ಒತ್ತಡದಲ್ಲೂ ಮಾಡಬೇಕಾದ್ರೆ ಮಾನ್ಯ ಆಯುಕ್ತರು ತನಿಖೆ ಮಾಡಬೇಕು. ನೀವು ಪುಸ್ತಕಗಳನ್ನ ಹಿಂದಿರುಗಿಸೋದು ಮಾತ್ರ ತನಿಖೆ ಮಾಡ್ತೀನಿ, ಅದರಲ್ಲಿ ಒಂದು ರೆಸಿಪ್ಟ್ ಹೋದ್ರೂ ನಿಮ್ಮ ಮೇಲೆ ಕಾನೂನು ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ನನ್ನ ಮೇಲೆ ಬಹಳ ಖಡಾಖಂಡಿತವಾಗಿ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ನಾನು ಬಹಳ ಶ್ರಮಪಟ್ಟು ಪ್ರತಿಯೊಂದು ಜಿಲ್ಲೆಯಿಂದನೂ ವಾಪಸ್ ತರಿಸಿ ಅಂಕಿಅಂಶಗಳನ್ನ ಮಾಡಿದಾಗ 7,864 ಜನ ಸದಸ್ಯರಾಗ್ತಾರೆ. ಅಲ್ಲಿ ಸುಮಾರು 21 ಲಕ್ಷ ರೂಪಾಯಿ ಠೇವಣಿ ಸದಸ್ಯತ್ವ ಶುಲ್ಕ ಬರುತ್ತೆ. ಆ ಶುಲ್ಕನ ಅಕೌಂಟಲ್ಲಿ, ಸಂಘದ ಅಕೌಂಟಲ್ಲಿ ಹಾಕಿರ್ತೀವಿ. ಯಾವುದೇ ಕಾರಣಕ್ಕೂ 1 ರೂಪಾಯಿನೂ ನಾವೇನು ಬಳಸಿಲ್ಲ. ಇವತ್ತು ರಾಜ್ಯದ ಪೂರ್ತಿ ನಾವು ಸಂಘದ ಪದಾಧಿಕಾರಿಗಳು ಏನಾದರೂ ರಾಜ್ಯದ ತಿರುಗಾಡ್ತಾ ಇದೀವಿ ಅಂದರೆ ನಮ್ಮ ಸ್ವಂತ ಸಂಬಳದಿಂದ ತಿರುಗಾಡ್ತಾ ಇದೀವಿ, ಸ್ವಂತ ಸಂಬಳದಿಂದ ಹಾಕೊಂಡು ತಿರುಗಾಡ್ತಾ ಇದೀವಿ. ಸಭೆಗಳು ಮಾಡಿದಾಗ ಹೇಳ್ತಾರೆ, ನಾನು ಉಪನಿರ್ದೇಶಕರಾಗಿ ಹೇಳ್ತಾ ಇದ್ದೀನಿ, ಸಿಬ್ಬಂದಿ ವರ್ಗದವರ ಪರವಾಗಿ ದಯಮಾಡಿ ಅರ್ಥೈಸ್ಕೊಳ್ಳಿ. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು CN ಸಡಾಚೇರಿ ಅವರು 7ನೇ ವೇತನ ಆಯೋಗದ ವೇತನವನ್ನು ನಮ್ಗೆ ನೀಡಿಸ್ತಾ ಇದ್ದಾರೆ. ಈಗಾಗಲೇ ನಮ್ಗೆ ಎಲ್ರಿಗೂ ತಿಳಿದಾಗೆ 20 ರಿಂದ 25 ಸಾವಿರ ರೂಪಾಯಿ ಹೆಚ್ಚಾಗಿದೆ ಎಲ್ರಿಗೂ ವೇತನ. ಖಂಡಿತವಾಗಿ ಆಗಿದೆಯಾ ಇಲ್ವಾ? ಆಗಿದೆಯಲ್ಲ. ನಮ್ಗೆ ಕೈ ತುಂಬ ಸಂಬಳ ಕೊಡ್ತಾ ಇದ್ದಾರೆ. ಎಷ್ಟು? ಕೈ ತುಂಬ ಸಂಬಳ ಕೊಡ್ತಾ ಇದ್ದಾರೆ. ನಮ್ಮ ಆತ್ಮಕ್ಕೆ ವಂಚನೆ ಮಾಡದೆ, ಆತ್ಮಲೋಕನ ಮಾಡಿಕೊಂಡು, ನಮ್ಮ ವೃತ್ತಿಗೆ ಮೋಸ ಮಾಡದೆ, ನಾವು ಯಾತಕ್ಕಾಗಿ ನೇಮಕ ಆಗಿದ್ದೀವಿ ಅಂತ ತಿಳ್ಕೊಂಡು ಕೆಲಸ ಮಾಡ್ತಕ್ಕಂಥ ಕರ್ತವ್ಯ ನಿಮ್ಮದಾಗಿರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದೀವಿ. ದಯಮಾಡಿ ಕರ್ತವ್ಯದಲ್ಲಿ ಯಾವುದೇ ಥರದ ಆತ್ಮವಂಚನೆ ಮಾಡಬೇಡಿ. ನಿಮ್ಮ ಕರ್ತವ್ಯನ ನೀವು ಪೂರೈಸಿ. ಮತ್ತೆ ಯಾರ ಹತ್ರನೂ ಕೈ ಒಡ್ಡಬೇಡಿ, ದಯವಿಟ್ಟು ಕೈ ಒಡ್ಬೇಡಿ ಪ್ಲೀಸ್. ಯಾಕೆಂದ್ರೆ ಗುರುಪ್ರಸಾದ್ ಅವ್ರು ಹೇಳಿದ್ರು, ಲೋಕಾಯುಕ್ತದವರು ಹಿಂದೆ ಎಲ್ಲ ಟ್ಯಾಪ್ ಮಾಡ್ತಾ ಇದ್ರು, ಇನ್ನು ಮುಂದೆ ಟ್ಯಾಪ್ ಮಾಡಲ್ಲ, ಸ್ಪಾಟ್ ಅಲ್ಲೇ ಡಿಸ್ಮಿಸ್ ಮಾಡ್ತಾರೆ. ನಿಮ್ಮ ಡಿಸ್ಮಿಸ್ ಮಾಡಿದಾಗ ನಿಮ್ಮ ಫ್ಯಾಮಿಲಿ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನ ಅರ್ಥೈಸ್ಬಿಡಿ. ದಯವಿಟ್ಟು ಯಾರ ಹತ್ರ ಕೈ ಒಡ್ಬೇಡಿ. ಮತ್ತೆ ನಾವು ಏನು ಶಿಕ್ಷಕರ ಸೇವೆ ಮಾಡಕ್ ಬಂದಿದ್ದೀವಿ, ಮತ್ತೆ ಅಧಿಕಾರಿಗಳ ಸೇವೆ ಮಾಡಕ್ ಬಂದಿದ್ದೀವಿ, ಏನು ಇಲಾಖೆಯಲ್ಲಿ ಸೇವೆ ಮಾಡುವಂತ ಸಂದರ್ಭದಲ್ಲಿ ಈಗಾಗಲೇ ನನಗೆ ಬೀದರ್ ಜಿಲ್ಲೆಯಿಂದ 5 ತಾಲೂಕುಗಳಿದೆ. 5 ತಾಲೂಕಿಂದ ಶಿಕ್ಷಕರು ಮತ್ತೆ ಬೇರೆ ಶಾಲೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯವರು ಬರ್ತಾರೆ. ಅವರ ಸೇವೆನ ಅಟ್ಲೀಸ್ಟ್ ನಾವು ಮಾಡ್ಬೇಕಾದ್ರೆ ಟೇಬಲ್ ಹತ್ರ ಬಂದಾಗ ಕುಂತ್ಕೊಳ್ಳಿ ಸರ್ ದಯವಿಟ್ಟು ಅಂತ ಹೇಳಿ ಅವ್ರನ್ನ ಕುಂತ್ಬಿಟ್ಟು ನಮ್ಮಲ್ಲಿ ಇರ್ತಕ್ಕಂಥ ನೀರು ಕಾಫಿನ ಸ್ನೇಹಿತವಾಗಿ ಬೆಳೆದ್ರೆ ಖಂಡಿತವಾಗಿ ಎಲ್ಲರೂ ನಮ್ಮ ಪ್ರೀತಿಯಿಂದ ಗೌರವಿಸ್ತಾರೆ. ನಾವು ಅವ್ರಿಗೆ ಪ್ರೀತಿ ಕೊಟ್ಟಾಗುತ್ತೆ, ನಾವು ಸಹ ಕೆಲಸ ಮಾಡ್ದಂಗಾಗುತ್ತೆ, ಅವ್ರ ಜೊತೆ ಒಳ್ಳೆ ಬಾಂಧವ್ಯನ ಬೆಳೆಸ್ಕೊಳ್ಳೋದಂಗಾಗುತ್ತೆ. ನಮ್ಮಲ್ಲಿ ಯಾವುದೇ ಒಂದು ಕೊರತೆ ಆಗದಾರಿಗೆ ನಾವು ಉತ್ತಮವಾದ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ತಾವೆಲ್ಲ ಹೇಳಿರ್ತಕ್ಕಂಥ ಮಾತುಗಳನ್ನು ನಾವು ಮೆಲುಕು ಹಾಕಿ ಮುಂಬರ್ತಕ್ಕಂಥ ದಿನಮಾನದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯವನ್ನ ಒಂದು ಉನ್ನತ ಮಟ್ಟದಲ್ಲಿ ಒಯ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ವೇದಿಕೆಯ ಮುಖಾಂತರ ಬೆಂಗಳೂರಿನಿಂದ ಆಗಮಿಸತಕ್ಕಂಥ ಮಾನ್ಯ ಉಪನಿರ್ದೇಶಕರಿಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಲಿಪ್ಕಾ ನೌಕರರ ಸಂಘದವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಬಹಳ ಪ್ರಾಮಾಣಿಕತೆಯಿಂದ, ಜಾಗೃತಿಕತೆಯಿಂದ ಮತ್ತು ಇಲಾಖಾ ಅಧಿಕಾರಿಗಳಿಗೆ ಮಾರ್ಗದರ್ಶಕರಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತೊಂದು ಶಿಕ್ಷಣ ಸಂಸ್ಥೆಯನ್ನಾಗಲಿ, ಇವತ್ತೊಂದು ಇಲಾಖೆಯನ್ನ ಮುನ್ನಡೆಯಬೇಕಾದರೆ ನಮ್ಮ ಅಭಿವೃದ್ಧಿ ಉಪನಿರ್ದೇಶಕರು ಹೇಳಿರ್ತಕ್ಕಂಥ ಮಾತಿನಂತೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಈ ಮೂರುಗಳಿಗೆ ಆಧಾರ ಸ್ತಂಭ ಯಾವುದಪ್ಪ ಅಂತಂದ್ರೆ ಲಿಪ್ಕಾ ನೌಕರರು ಅಂತಕ್ಕಂಥದ್ದು ನಾನು ಭಾವಿಸ್ಕೊಂಡಿದ್ದೇನೆ. ಈ ಲಿಪ್ಕಾ ನೌಕರರ ಕಾರ್ಯನಿರ್ವಹಣೆಯನ್ನ, ಕರ್ತವ್ಯ ನಿರ್ವಹಣೆಯನ್ನ, ಅವರ ಜವಾಬ್ದಾರಿಯನ್ನ, ಅವರ ಬರ್ತಿರ್ತಕ್ಕಂಥ ಟಿಪ್ಪಣಿಯನ್ನ ಆಧಾರದ ಮೇಲೆ ಇಲಾಖಾ ಅಧಿಕಾರಿಗಳನ್ನು ಮುನ್ನುಡಿಯನ್ನ ಬರೀತಾ ಇದ್ದಾರೆ. ಸೂಚಿಸಿದ್ದೇನೆ, ಚರ್ಚಿಸಿದ್ದೇನೆ, ಅನುಮೋದಿಸಿದ್ದೇನೆ ಅಂತ ಬರೀತೇವೆ. ಆದರೆ ಮುಂಬರ್ತಕ್ಕಂಥ ದಿನಮಾನದಲ್ಲಿ ಆ ಲಿಪ್ಕಾ ನೌಕರರು ತಮ್ಮ ಇಡೀ ಒಂದು ಅನುಭವದ ಒಂದು ಸಾರವನ್ನೇ ಆ ಟಿಪ್ಪಣಿಯಲ್ಲಿ ಇದ್ದಾಗ ಮಾತ್ರ ಅಧಿಕಾರಿಗಳಿಗೆ ಅದು ಮಾರ್ಗದರ್ಶನ ಆಗ್ತಾ ಇದೆ. ಅದಕ್ಕಾಗಿ ದಯಮಾಡಿ ಮಾನ್ಯ ಉಪನಿರ್ದೇಶಕರವರು ಹೇಳಿದ ಹಾಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಗಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಲಿ ನುರಿತ ಮತ್ತು ಅನುಭವಿ ಲಿಪ್ಕಾ ನೌಕರರು ಇದ್ದಾರೆ. ಶಿಕ್ಷಣ ಇಲಾಖೆಗೆ ಅವರೆಲ್ಲರೂ ಆಧಾರ ಸ್ತಂಭವಾಗಿದ್ದಾರೆ. ಮತ್ತು ಉಪನಿರ್ದೇಶಕರು ಹೇಳಿದ ಹಾಗೆ ಮಕ್ಕಳೇ ನಮಗೆ ಕೊಡುಗೆಯಾಗಿದ್ದಾರೆ, ಮಕ್ಕಳಿಂದಲೇ ನಾವು ಸಿಬ್ಬಂದಿಯನ್ನು ನೇಮಕ ಆಗ್ತಾ ಇದೀವಿ ಅನ್ನುವ ಹಾಗೆ ಇವತ್ತು ಪ್ರಾಥಮಿಕ ಶಿಕ್ಷಣವನ್ನು ಸಾರ್ವತ್ರಿಕರಣ ಮಾಡುವ ನಿಟ್ಟಿನಲ್ಲಿ ಕೂಡ ಎಲ್ಲ ಲಿಪ್ಕಾ ನೌಕರ ಸಂಘದವರು ಕೂಡ ಬಹಳಷ್ಟು ಪರಿಶ್ರಮವನ್ನು ತಾವು ಪಡ್ತಾ ಇದ್ದೀರಿ. ಇನ್ನಿಷ್ಟು ಮಾನ್ಯ ಉಪನಿರ್ದೇಶಕರವರು ಹೇಳಿದ ಹಾಗೆ ಮುಂಬರ್ತಕ್ಕಂಥ ದಿನಮಾನದಲ್ಲಿ ನಾನು ಯಾರು, ನಾನು ಏನು ಮಾಡ್ತಾ ಇದ್ದೇನೆ, ನನ್ನ ಕರ್ತವ್ಯದ ಜವಾಬ್ದಾರಿ ಏನು, ನನ್ನ ಕಾರ್ಯಕ್ಷೇತ್ರದ ಏನು, ನನ್ನ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾನು ಮನಪೂರ್ವಕವಾಗಿ ಕೆಲಸ
ಕೆಲಸವನ್ನು ಮಾಡುತ್ತೇನೆ ಅಂತಕ್ಕಂಥ ಶಿವಮೊಗ್ಗದ ಕ್ರಮವನ್ನ ಮನಗಂಡು ನಾವು ನೀವೆಲ್ಲರೂ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡುವ ಫಸ್ಟ್ ಏನಪ್ಪ ಅಂದ್ರೆ ತಮ್ಮ ಆರೋಗ್ಯ. ಎಲ್ಲ ಸಿಬ್ಬಂದಿಯವರು ಏನಿದ್ದಾರೆ ಫಸ್ಟ್ ನಮ್ಮ ಆರೋಗ್ಯ, ಇನ್ ಟೈಮ್ ಊಟ ಮಾಡ್ತಕ್ಕಂಥದ್ದು, ನಾಷ್ಟ ಮಾಡ್ತಕ್ಕಂಥ, ನೀರು ಕುಡಿತಕ್ಕಂಥ ವ್ಯವಸ್ಥೆ ಆಗ್ಬೇಕು. ಏನಂತಂದ್ರೆ 3 ಹಂತ ಹಂಗೆ ಕುಂತಿರ್ತಾರೆ ಪಾಪ, ಚಕ್ರ ಬಿದ್ದು ಮತ್ತೆ BP ಹೆಚ್ಚಾಗಿ ಶುಗರ್ ಆಗಿ ಹೀಗಾಗಿ ಬಹಳಷ್ಟು ಮಂದಿ ನಾವು ನೋಡ್ತೀವಿ. ಸರ್ವಿಸೇ ಮೂಸರ್ ಪೂರ್ತಿ. ಹಾಗಾಗಿ ಸೈಕಾಲಜಿಕಲಿ ಏನ್ ಹೇಳ್ತೀನಿ ಅಂತಂದ್ರೆ ನಿಮ್ಮ ಆರೋಗ್ಯ ಫಸ್ಟ್, ನಿಮ್ಮ ಆರೋಗ್ಯ ಕಾಪಾಡಬೇಕು. ನೀವಿದ್ರೆ ಎಲ್ಲ ಜಗತ್ತಲ್ಲ, ನೀವಿದ್ರೆ ಎಲ್ಲ ಬಂದಿಲ್ಲ. ಅದಕ್ಕೆ ತಮ್ಮ ಆರೋಗ್ಯವನ್ನ ಸರಿಯಾಗಿ ಕಾಪಾಡಬೇಕು. ಬರೀ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ, ಮಾನಸಿಕ ಆರೋಗ್ಯ ಕೂಡ, ಮೆಂಟಲ್ ಹೆಲ್ತ್. ಈಗ ಒಂದು ಫೋನ್ ಮಾಡ್ತಾರಂತ ಈಗ PO ಫೋನ್ ಮಾಡಿದ, ಮ್ಯಾನೇಜರ್ ಫೋನ್ ಮಾಡಿದ್ರು, ಡಿಸ್ಟ್ರಿಕ್ಟ್ ಆಫ್ ಸ್ಟೂಡೆಂಟ್ಸ್ ಅವ್ರು ಫೋನ್ ಮಾಡಿದ್ರಪ್ಪ, ಗುಲ್ಬರ್ಗ ಕಕ್ಷಾ ಫೋನ್ ಮಾಡಿದ್ರು, ಬೆಂಗಳೂರು ಒಬ್ಬರಿಗೆ ಮಾಡ್ತಾರೆ. 5-6 ಫೋನ್ ಬಂದಾಗ ಒಬ್ಬರಿಗೆ ಶಾಂತ ಕೊಡು ಫಸ್ಟ್ ಬರ್ಕೋಬೇಕು. ಒಂದು ಎಲ್ಲಿಂದ ಫೋನ್ ಬಂದು ಗುಲ್ಬರ್ಗ ಅಂತ ಸ್ಟೂಡೆಂಟ್ಸ್ ಫೋನ್ ಮಾಡಿದ್ರ, PO ಫೋನ್ ಮಾಡಿದ್ರ, TP ಫೋನ್ ಮಾಡಿದ್ರ, ಬರ್ಕೋಬೇಕು ಒಂದೊಂದಾಗಿ. ಅತ್ಯಂತ ಫಸ್ಟ್ ಯಾವಾಗ ಅದು ಮಾಡ್ತಾ ಹೋಗ್ಬೇಕು ಅಷ್ಟೇ ಇಂಪಾರ್ಟೆಂಟ್. ಒತ್ತಡ ನಿಭಾಯಿಸ್ಬೇಕಂತ ಸ್ಟ್ರೆಸ್ ಅನ್ನ ನೀವು ನಿಭಾಯಿಸ್ಬೇಕಾದ್ರೆ ಗೊಂದಲ ಮಾಡ್ಕೋಬಾರ್ದು. ಕೆಲವು ಮಂದಿ ಫೋನ್ ಕೈಕಾಲು ಹಣ್ಬಿಡ್ತಾವ, 40, 45, 50, 50 ವರ್ಷಕ್ಕೆ ಕ್ಲಿನಿಕಲ್ ಸ್ಟಾಪ್ ಪಾಪ ನೋಡ್ತೀವಿ, ಕೈಕಾಲು ಹಣ್ಬಿಡ್ತಾವ. ಕೈಕಾಲು ಹಣ್ಣುತ್ತಾವ, ಎಡಕ್ಕೆ ಹಣ್ಣು ಕೇಳ್ಬಿಡಿ ಪಾಪ. ಯಾಕೆ ಬಂತಂದ್ರೆ ಒತ್ತಡ ಹೆಂಗ್ ನಿಭಾಯಿಸ್ಬೇಕಂದ್ರೆ ಫಸ್ಟ್ ನೀವು ಕೂಡ್ಬೇಕು. ಫೋನ್ ಬಂದ ಕೂಡಲೇ ಒಳ್ಳೆ ಗಡಬಡ ಮಾಡ್ಬಾರ್ದು. ಒಂದಷ್ಟು ಕೂಡ್ಬೇಕು. DP ಫೋನ್ ಮಾಡ್ರ ಬರ್ಕೋಬೇಕು, PO ಫೋನ್ ಮಾಡ್ರ, GA ಫೋನ್ ಮಾಡ್ರ, ಬರ್ಕೊಂಡು ಏನ್ ಮಾಡ್ಬೇಕು ಫಸ್ಟ್ ಯಾವ್ದು ಕೆಲಸ ಹಂಚ್ತಾ ಹೋಗ್ಬೇಕು ಕೆಲಸ. ಈಗ RT ಮಾಹಿತಿ ಹಕ್ಕು ವಿಭಾಗ ಬಹಳ ಒತ್ತಡ ಇರ್ತದ, ಅವ್ರು ಬರ್ಕೋಬೇಕು ಅಷ್ಟೇ, ಬರ್ಕೊಂಡು ಒಂದೊಂದು ಮಾಡ್ಕೋಬೇಕು. ಯಾಕಂದ್ರೆ ನಾವು ಪೂರ್ತಿ ಎಕ್ಸಾಕ್ಟ್ ಆಗಿ ಪೂರ್ತಿ ಪ್ಯಾನಿಕ್ ಆಗ್ಬಿಟ್ರೆ ಅಂದ್ರೆ ನಿಮ್ಮ ಆರೋಗ್ಯ ಕ್ಷೀಣಿಸ ಹೋಗ್ತೋಗ್ಬಿಡುತ್ತೆ. ಆಟೋಮೆಟಿಕ್ಲಿ ನಿಮ್ಗೆ BP ಹೆಚ್ಚಾಗ್ತಾ ಹೋಗ್ಬಿಡುತ್ತೆ. ಮತ್ತು ಒಂದೊಂದು ಬೇರೆ ನೋಡ್ತೀವಿ ನಾವು ಬಹಳಷ್ಟು ಏನಂದ್ರೆ ಸಮಸ್ಯೆ ಆಗಿ. ಅದಕ್ಕೆ ನೀವು ಫಸ್ಟ್ ಎಲ್ಲಿ ಸ್ಟ್ರಾಂಗ್ ಇರ್ಬೇಕಾದ್ರೆ ಮೆಂಟಲಿ ಏನಪ್ಪ ಸ್ಟ್ರಾಂಗ್ ಇರ್ಬೇಕಾದ್ರೆ ನೀವು ಯೋಗಾಸನ ಆಗಲಿ ಮೆಂಟಲಿ ಸ್ಟ್ರಾಂಗ್ ಇರ್ಬೇಕು. ಈಗ ಈ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಇದೆ. ಯಾರು ಮೆಂಟಲ್ ಹೆಚ್ಚಾಗಿರುತ್ತೆ ಅವ್ರು ಮಾನಸಿಕ ಆರೋಗ್ಯ ಚಂದಾಗಿ ಇರ್ತದೆ. ಹಾಗಾಗಿ ಏನಂದ್ರೆ ತಾವು ಯಾಕೆ ಹೇಳ್ತೀವಿ ಅಂದ್ರೆ ಎಷ್ಟೋ ಮಂದಿ ಹಂಗೆ ಬರ್ತಾರೆ, ಮುಂಜಾನೆ ನಾಷ್ಟ ಊಟ ಬರೀ ಚಾ ಕುಡಿತಾರೆ, ಫುಲ್ ಚಾ ಕುಡಿತಾರೆ. ವರ್ಷಗಳಿಂದ ಯಾವುದೇ ಆಕ್ಟಿವಿಟೀಸ್ ಇಲ್ಲದೇನೆ ಒಂದು ಕುಂಠಿತಗೊಂಡು ಸ್ಥಗಿತಗೊಂಡಿತ್ತು, ನಿಷ್ಕ್ರಿಯ ಸ್ಥಿತಿಯಲ್ಲಿತ್ತು. ಹೀಗಾಗಿ ನಮ್ಮ ಲಿವಿಕ ನೌಕರರ ಸಮಸ್ಯೆಗಳನ್ನು ಯಾವ ಕೇಳಲು ಯಾರು ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಶ್ರೀ CS ಷಡಕ್ಷರಿ ರಾಜ್ಯಾಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ದೇವರಾಜ್ ಸರ್ ಒಂದು ಅಡಾಕ್ ಸಮಿತಿಯನ್ನು ರಚನೆ ಮಾಡಿಕೊಂಡು ಸಂಘವನ್ನು ಯಾವ ರೀತಿ ಒಂದು ಆಕ್ಟಿವ್ ಆಗಿ ಮಾಡಬೇಕಂತೇಳಿ ಬಹಳ ಒಂದು 3-4 ತಿಂಗಳಲ್ಲಿ ನಾವು ಬಹಳ ಸತತ ಪ್ರಯತ್ನ ಮಾಡಿ ಈ ಒಂದು ನಮ್ಗೆ ಸಂಘಟನೆಯನ್ನು ಆನ್ಲೈನ್ ಮುಖಾಂತರ ಚುನಾವಣೆ ಮಾಡಿ ಅತ್ಯಂತ ವ್ಯವಸ್ಥಿತವಾಗಿ ಚುನಾವಣೆಯನ್ನು ನಡೆಸಿ ಎಲ್ಲ ತಾಲೂಕು, ಜಿಲ್ಲಾ, ವಿಶೇಷ ಘಟಕ, ರಾಜ್ಯ ಘಟಕದವರೆಗೆ ಸಂಘವನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ. ಈಗ ಆ ನಂತರದಲ್ಲಿ ನವೀನ್ SR ಅವರು ರಾಜ್ಯಾಧ್ಯಕ್ಷರ ಆಯ್ಕೆಯಾಗಿ ನಾವು ಬೀದರ್ನಲ್ಲಿ ನಾನು ಕೂಡ ಜಿಲ್ಲಾಧ್ಯಕ್ಷನಾಗಿದ್ದೇನೆ. ಈ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ದೇವರಾಜ್ ಸರಿಗೆ ನಾವೆಲ್ಲರೂ ಒಂದು ಜೋರಾದ ಚಪ್ಪಾಳೆಯವರಿಗೆ ಅವರಿಗೆ ಅಭಿನಂದಿಸಬೇಕು. ಇನ್ನು ಮೊದಲೇ ನಮ್ಮ ನವೀನ್ ಸರರು ತುಂಬಾ ಆಕ್ಟಿವ್ ಆಗಿ ಉತ್ಸುಕರು ಮತ್ತು ಯುವಕರಿದ್ದಾರೆ. ಅವರಿಗೆ ನಾವು ನಮ್ಮ ಜಿಲ್ಲೆಯಿಂದ ಸಂಘಟನೆ ಬಲಪಡಿಸಲು ನಮ್ಮ ಸಂಪೂರ್ಣ ಸಹಕಾರ ನೀಡುತ್ತೇವೆ ಎಂದು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಭರವಸೆ ಮತ್ತು ವಿಶ್ವಾಸ ಕೊಡುತ್ತೇನೆ. ಮುಂದಿನ ದಿನಗಳಲ್ಲಿ ತಾವು ನಮ್ಮ ಲಿಪಿಕ ನೌಕರರ ಸಮಸ್ಯೆಗಳಿಗೆ ಸ್ಪಂದನೆ ಈಗಾಗಲೇ ಮಾಡ್ತಾ ಇದ್ದೀರಿ ಸರ್. ತಾವು ಇನ್ನ ಹೆಚ್ಚಿನ ರೀತಿಯಲ್ಲಿ ತಾವು ಮಾಡಬೇಕು. ತಮ್ಮ ಜೊತೆಯಲ್ಲಿ ನಾವು ಇದ್ದೇವೆ. ತಾವು ಬೆಂಗಳೂರಿನಲ್ಲಿ ಸಮಾವೇಶ ಮಾಡಬೇಕಾದಂದು ಈಗಾಗಲೇ ಎಲ್ಲ ಯೋಚನೆಗಳನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆದುಕೊಂಡು ಬಂದು ನಿಮ್ಮ ಕಾರ್ಯಕ್ರಮ ನಾವು ಯಶಸ್ವಿ ಮಾಡುತ್ತೇವೆ ಎಂದು ಈ ಮೂಲಕ ತಮಗೆ ಹೇಳುತ್ತಾ ಈ ಒಂದು ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ನೀಡುವಂತ ತಮ್ಮೆಲ್ಲರನ್ನು ನನ್ನ ಮಾತು ಶರಣ.